ನೀವು ವೃಷಭ ರಾಶಿಯವರಾಗಿದ್ದು ಈ ಮಾಟ ಮಂತ್ರ ಸಮಸ್ಯೆಗಳು, ಶತ್ರುಬಾಧೆ ಸಮಸ್ಯೆಗಳು, ಅಥವಾ ಈ ಕೆಟ್ಟ ಜನರ ಒಂದು ನಿಮಗೆ ಕೊಡ್ತಾ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ ಬಹಳ ಚಿಂತಾಕ್ರಾಂತರಾಗಿದ್ದರೆ ಈ ವಿಡಿಯೋ ನಿಮಗೋಸ್ಕರ. ಗುರುಳೆ, ವೃಷಭ ರಾಶಿ ನಂದು ಬಹಳ ಸಮಸ್ಯೆ ಆಗ್ತಾ ಇದೆ ಶತ್ರುಗಳಿಂದ. ಯಾವುದೋ ಒಂದು ತುಂಬ ಅನುಕೂಲ ಆಗಿದ್ದು, ಅಂದರೆ ಈಗ ಏನೋ ಒಂದು ಒಳ್ಳೇದಾಯಿತು, ಅದು ನನಗೆ ಅನುಭವಿಸ್ಲಿಕ್ಕಾಗ್ತಾ ಇಲ್ಲ. ಒಂದು ಒಳ್ಳೆ ಕೆಲಸ ಸಿಕ್ತು, ಸೇರ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅಥವಾ ಸೇರ್ಕೊಂಡಿದ್ದೀನಿ ಅಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಅಥವಾ ಒಂದು ಮನೆ ಕಟ್ಟಿಸ್ತಾ ಇದ್ದೀನಿ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಏನೋ ಒಂದು ಒಳ್ಳೇದಾಯಿತು ಎಲ್ಲರಿಗೂ ಗೊತ್ತಾಗೋಯ್ತು, ಯಾರು ಏನು ಮಾಡಿಸ್ಬಿಟ್ರು ಅಂತ ಗೊತ್ತಿಲ್ಲ, ಏಳ್ಗೆ ಇಲ್ದಂಗೆ ಆಗೋಗಿದೆ. ಏನಾಗ್ಬಿಡುತ್ತೆ, ಈ ಮಾಟ ಮಂತ್ರಾದಿಗಳು ಯಾವಾಗ ಆಗುತ್ತೆ ಅಂತಂದರೆ ಹೊಟ್ಟೆ ಉರಿ ಹಾಗೂ ಶತ್ರುತ್ವ ಭಾವನೆ. ನನಗಿಂತ ಅವನ ಮೇಲೆ ಹೋಗ್ಬಿಟ್ಟ, ಹಿಂಗಾರು ಮಾಡೋವನ್ನು ತಡಿಬೇಕು ಅನ್ನುವ ಆ ಹೊಟ್ಟೆ ಉರಿ ಇರ್ತದಲ್ಲ, ಆ ಶತ್ರುತ್ವ ಭಾವನೆ. ನಂದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ಒಂದು ಎರಡು ಕಣ್ಣು ಹೋಗಬೇಕು ಅನ್ನುವಂಥದ್ದು, ಅಥವಾ ನಂದು ಎರಡು ಕಣ್ಣು ಹೋದ್ರೂ ಪರವಾಗಿಲ್ಲ, ಒಂದು ಕಣ್ಣಾರು ಹೋಗಬೇಕು ಅನ್ನುವಂತಹ ಕೆಟ್ಟ ಮನಸ್ಥಿತಿ ಇರುತ್ತಲ್ಲ, ಇದೆಲ್ಲ ಮಾಟ ಮಂತ್ರಾದಿಗಳಿಗೋಸ್ಕರ ಅಲ್ಲಿಗೆ ಹೋಗಿ ಎಂಡಾಗ್ತಕ್ಕಂಥದ್ದು. ಸೊ ಅದರಿಂದ ನೀವು ವೃಷಭ ರಾಶಿಯವರಾಗಿದ್ದು ಈ ಥರ ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ. ಮಾಟ ಮಂತ್ರದಿಂದಾಗಿ ಮದುವೆ ನಿಂತು ಹೋಗಿದೆ, ಮಾಟ ಮಂತ್ರದಿಂದಾಗಿ ದಾಂಪತ್ಯ ಕಲಹಗಳ, ಗಂಡ ಹೆಂಡತಿ ಜಗಳ ಆಗ್ತಾ ಇದೆ, ಮಾಟ ಮಂತ್ರದಿಂದ ಸಂತಾನ ಆಗ್ತಾ ಇಲ್ಲ, ಮಾಟ ಮಂತ್ರದಿಂದ ಆರೋಗ್ಯ ಹಾಳಾಗ್ತಾ ಇದೆ, ಮಾಟ ಮಂತ್ರದಿಂದ ಸೈಟು ಮನೆ ಇತ್ಯಾದಿ ವ್ಯವಹಾರಗಳು ಹಾಳಾಗ್ತಾ ಇದೆ, ಮಾಟ ಮಂತ್ರದಿಂದ ಪಿತ್ರಾರ್ಜಿತ ಆಸ್ತಿ ಅನುಭವಿಸೋಕ್ಕಾಗ್ತಾ ಇಲ್ಲ, ಮಾಟ ಮಂತ್ರಾದಿಗಳಿಂದಾಗಿ ಏಳಿಗೆ ಇಲ್ಲ, ವ್ಯಾಪಾರ ಇಲ್ಲ, ದುಡ್ಡಿಲ್ಲ, ಜೀವನದಲ್ಲಿ ಬಹಳ ಕಷ್ಟ ಆಗ್ತಾ ಇದೆ ಅಂತ ಈ ತರಹ ಕಷ್ಟಪಡ್ತಾ ಇರುವಂಥ ವೃಷಭ ರಾಶಿಯವರು ನೀವಾಗಿದ್ದರೆ ನಿಮಗೆ ಬಹಳ ಅದ್ಭುತವಾದಂತಹ ಪರಿಹಾರವನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಬಹಳ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕು ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀರಾ ಈ ಪೇಜ್, ಈ ಒಂದು ವಿಡಿಯೋನ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ವೃಷಭ ರಾಶಿಯವರಿಗೆ ಈ ಮಾಟ ಮಂತ್ರಾದಿಗಳ ಸಮಸ್ಯೆ ಇದ್ದೇ ಇರುತ್ತೆ. ಯಾಕೆಂದರೆ ನಿಮ್ಮ ರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಚಂದ್ರ ಇರ್ತಾನೆ, ಎಲ್ಲರನ್ನು ನಿಮ್ಮತ್ತ ಆಕರ್ಷಿಸ್ತಕ್ಕಂಥ ವ್ಯಕ್ತಿತ್ವ ನಿಮ್ದಾಗ್ತಾ ಇರುತ್ತೆ. ಸೊ ನಿಮ್ಮ ಹತ್ರ ರಾಯಲ್ ಆಗಿ ಇರುವಂಥ ಪ್ರಯತ್ನ ಸಹಜ ಸ್ವಾಭಾವಿಕವಾಗಿರುತ್ತೆ. ಅಥವಾ ನೀವು ನಾರ್ಮಲ್ ಆಗಿ ಎದುರುಗಡೆ ಇರ್ತಾರೆ, ನಿಮ್ಮನ್ನು ನೋಡ್ತಕ್ಕಂಥವ್ರಿಗೆ ನೀವೇನೋ ಭಾಳ ರಾಯಲ್ ಆಗಿದ್ದೀರಿ ಅಂತ ಅನಿಸ್ಬಿಡುತ್ತೆ. ನಿಮ್ಮ ಜೀವನ ಶೈಲಿ, ನಿಮ್ಮ ವೇಷಭೂಷಣ, ನಿಮ್ಮ ಮುಖ, ನಿಮ್ಮ ಜೀವನ ಶೈಲಿಯೇ ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸುತ್ತೆ. ಎಲ್ಲರೂ ನಿಮ್ಮ ಹತ್ರ ಆಕರ್ಷಿಸ, ಎಲ್ಲ ಕಣ್ಗಳು ಚೆನ್ನಾಗಿರಲ್ವಲ್ಲ. ಕೆಲವರು ದೃಷ್ಟಿ ಆಗ್ತಾರೆ, ಕೆಲವರು ಮಾಟ ಮಂತ್ರ ಮಾಡಿಸ್ತಾರೆ, ಕೆಲವು ತೊಂದರೆಗಳು ಕೊಡ್ತಾರೆ. ಅದಲ್ಲದೆ ಬೇರೆ ಬೇರೆ ಜೊತೆ ನಿಮಗಿರುವ ಶತ್ರುಗಳು ಜಾಸ್ತಿ, ತತ್ವ ಜಾಸ್ತಿ ಆದಾಗ ಮಾಟ ಮಂತ್ರಕ್ಕೆ ಹೋಗಲೇಬೇಕು ಅದು. ಸೊ ಆದ್ದರಿಂದ ಇದನ್ನು ನೀವು ಹೇಗೆ ತಡೆ ಹಿಡಿಬೇಕು, ನಿಮ್ಮನ್ನು ನೀವು ಈ ಮಾಟ ಮಂತ್ರಾದಿಗಳನ್ನು ಹೇಗೆ ರಕ್ಷಣೆ ಪಡೆದುಕೊಳ್ಳಬೇಕು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ನೋಡಿ, ಅಲ್ಲಿ ಬಹುಮುಖ್ಯವಾಗಿ ಬರತಕ್ಕಂಥದ್ದು ಅಮ್ಮನವರ ಆರಾಧನೆ, ದುರ್ಗಾರಾಧನೆ. ಷಷ್ಠ್ಯಾಧಿಪತಿಯೇ ನಿಮಗೆ ಶುಕ್ರ. ಸೊ ಯಾವ ವೃಷಭ ರಾಶಿಯವರು ವಿಶೇಷವಾಗಿ, ನಾನು ಈ ಕ್ರಮ ಹೇಳ್ತೇನೆ ಹೆಂಗೆ ಅಂತೇಳಿ, ಆ ಥರ ದುರ್ಗಾರಾಧನೆಯನ್ನು ಮಾಡಿಕೊಳ್ತಿರೋ ನಿಮಗೆ ಈ ಮಾಟ ಮಂತ್ರಾದಿ ಸಮಸ್ಯೆಗಳಿಂದ ಬೇಗ ಮುಕ್ತಿ ಅನ್ನೋದು ಸಿಗ್ತದೆ. ಅಥವಾ ಯಾರು ಏನೇ ಮಾಡಿಸಿದ್ರು ನಿಮಗೊಂದು ರಕ್ಷಾ ಕವಚ ಅನ್ನೋದು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತದೆ. ಅದರಿಂದ ಒಂದು ರಕ್ಷಾ ಕವಚ ಇದ್ದಾಗ ಕಾಪಾಡ್ತಕ್ಕಂಥ ಶಕ್ತಿ ಇರ್ತದೆ ನಿಮ್ಮನ್ನು. ಇಲ್ಲಿ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಬಹುಮುಖ್ಯವಾಗಿ ಅಮ್ಮನವರ ಆರಾಧನೆ. ಶುಕ್ರವಾರಗಳಲ್ಲಿ ನೋಡಿ, ಬಹುಮುಖ್ಯವಾಗಿ ಶುಕ್ರವಾರಗಳಲ್ಲಿ ಅಮ್ಮನವರ ದೇವಸ್ಥಾನ, ಯಾವುದಾದ್ರು ದುರ್ಗಾ ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ಒಂದು ಬಿಳಿಯ ಬಣ್ಣದ ಒಂದು ದಾರ, ಒಂದು 9 ಎಳೆಯ ಬಿಳಿಯ ಬಣ್ಣದ ದಾರವನ್ನು, ಅದಕ್ಕೆ 9 ಗಂಟೆ ಹಾಕೊಂಡಿದ್ರೆ ಇನ್ನೂ ಒಳ್ಳೆಯದೇನೆ, ಆಯಿತಾ? ಅಥವಾ 6 ಗಂಟೆ ಹಾಕಿ ಅದನ್ನು ಅಮ್ಮನವ್ರ ಕಾಲುಬುಡದಲ್ಲಿಟ್ಟು ಪೂಜೆ ಮಾಡಿಸಿ ನೀವೊಂದು 3 ಗಂಟೆ ಹಾಕಿ ಕೈಯಲ್ಲಿ ಕಟ್ಕೊಂಡ್ರು ಕೂಡ ನಿಮಗೆ ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಬಿಳಿಯ ಬಣ್ಣದ ಹೂವಿನಲ್ಲಿ ಶುಕ್ರವಾರ ದಿವಸ ಅಮ್ಮನವರಿಗೆ ಅರ್ಚನೆಯನ್ನು ಮಾಡಿಸಿದರೆ ನಿಮ್ಮ ಮಾಟ ಮಂತ್ರಾದಿಗಳು ಬಹಳಷ್ಟು ಇದಕ್ಕೆ ಬಂದ್ಬಿಡುತ್ತೆ. ಇನ್ನೂ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಕಾಳಿಕಾದೇವಿ, ಆದಿಶಂಕರರ ಗೊತ್ತಲ್ಲ ನಿಮಗೆ, ಆದಿಶಂಕರಾಚಾರ್ಯರು ರಚಿಸಿರ್ತಕ್ಕಂತಹ ಕಾಳಿಕಾಷ್ಟಕ ಸ್ತೋತ್ರ ಅಂತಿದೆ. ಈ ವಿಡಿಯೋ ಎಂಡಲ್ಲಿ ನಾನು ಹೇಳ್ತೇನೆ ಅದನ್ನು. ಪ್ರತಿದಿನ ಬೆಳಗ್ಗೆ ಎದ್ದು ನೀವು ವೃಷಭ ರಾಶಿಯವರು ಬೆಳಗ್ಗೆ ಸ್ನಾನ ಆದ ತಕ್ಷಣ ಈ ಏನೂ ಇಲ್ಲದೆ ಖಾಲಿ ಹೊಟ್ಟೆನಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ಫಸ್ಟ್ ದೇವ್ರ ಮನೆ ಮುಂದೆ ಒಂದು ಚಾಪೆನೋ ಮಣೆನೋ ಹಾಕ್ಕೊಂಡು ಕೂತ್ಕೊಂಡ್ಬಿಡ್ಬೇಕು. ಕಾಳಿಕಾಷ್ಟಕ ಸ್ತೋತ್ರ ಏನು ಶಂಕರಾಚಾರ್ಯ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ಅದನ್ನು ಒಂದು 8 ಬಾರಿ ಕೇಳಿಸ್ಕೊಳ್ಳಿ. 8 ಬಾರಿ ಕೇಳಿಸ್ಕೊಳ್ಳಿ.
ರಾತ್ರಿ ಮಲಗುವ ಮುನ್ನ ಕೈಕಾಲು ತೊಳ್ಕೊಂಬಂದು ದೇವ್ರ ಮನೆ ಮುಂದೆ ಮತ್ತೆ ಪುನಃ ಒಂದು ಮನೆಯ ಚಾಪೆನ ಹಾಕೊಂಡು ಕೂತ್ಕೊಂಡು ಮತ್ತೆ 8 ಬಾರಿ ಆ ಕಾಳಿಕಾಷ್ಟಕ ಸ್ತೋತ್ರವನ್ನು ಕೇಳಿಸ್ಕೊಳ್ಳಿ. ಈ ವಿಡಿಯೋ ಎಂಡಲ್ಲಿ ಇವಾಗ ಹೇಳ್ತೀನಿ ನಾನು. ಅದ್ಭುತವಾದಂತಹ ಪರಿಹಾರವನ್ನು ಕೊಡಲಿದೆ. ನಿಮಗೇನು ಮಾಟಮಂತ್ರದಿಂದ ಏನು ನಿಂತೋಗಿತ್ತೇನೆ ನಿಮ್ಮ ಕೆಲಸಗಳು, ಅದೆಲ್ಲ ಪುನಃ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಯಾವ ಅಭಿವೃದ್ಧಿ ಕುಂಠಿತ ಆಗಿತ್ತು ಮಾಟಮಂತ್ರಗಳಿಂದ ಮತ್ತೆ ಪುನಃ ಸ್ಟಾರ್ಟ್ ಆಗುತ್ತೆ. ಯಾವ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ನೀವು ಮಾಟಮಂತ್ರಗಳಿಂದ, ಅದರಿಂದ ಬಿಡುಗಡೆಯಾಗಿ ಹೊರಗೆ ಬರ್ತೀರಾ. ತುಂಬ ಅನುಕೂಲ ಆಗುತ್ತೆ. ಕಾಳಿಕಾದೇವಿಯ ಆರಾಧನೆ ವೃಷಭ ರಾಶಿಯವರಿಗೆ ಮಾಟಮಂತ್ರಗಳಿಂದ ಶೀಘ್ರಾತಿ ಶೀಘ್ರವಾಗಿ ಪರಿಹಾರ ಕೊಡ್ತಕ್ಕಂಥದ್ದಾಗಿರ್ತದೆ. ಅದಕ್ಕೋಸ್ಕರವಾಗಿ ನಾವು ಇನ್ನೂ ವಿಶೇಷವಾದ ಪರಿಹಾರ, ಇನ್ನೂ ವಿಶೇಷವಾದ ಒಂದು ಪ್ರಸಾದವನ್ನು ಸಹ ನಾವು ನಿಮಗೆ ಕೊಡಿಸ್ತಾ ಇದ್ದೇವೆ. ಅದಕ್ಕೋಸ್ಕರ ಆ ವಿಚಾರವನ್ನು ಸಹ ನೀವು ತಿಳ್ಕೊಳ್ಬೇಕಾಗಿರ್ತದೆ. ಏಪ್ರಿಲ್ 17ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ಪರ್ವದಿನದಂದು ನಮ್ಮ ಯಾಗಶಾಲೆಯಲ್ಲಿ ನಾವು ಭದ್ರಕಾಳಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಮ್ಮ ಯಾಗಶಾಲೆಯಲ್ಲಿ ಈಗೇನು ಈ ವಿಡಿಯೋ ಎಂಡಲ್ಲಿ ನಾನು ಭದ್ರಕಾಳಿಯ ಸ್ತೋತ್ರವನ್ನು ಹೇಳ್ತೇನೆ ಅಂತ ಹೇಳಿದ್ದೇನೆ, ಅದ್ರದ್ದೊಂದು ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ ಇದೆ, ಭದ್ರಕಾಳಿ ಮಂತ್ರ ಅಂತ. ಆ ವಿಶೇಷವಾದ ಭದ್ರಕಾಳಿ ಮಂತ್ರವನ್ನು ಶುಕ್ರವಾರದ ದಿವಸ ಅಮಾವಾಸ್ಯೆ ದಿವಸ ನಾವು ಹೋಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ವಿಶೇಷವಾಗಿ ಈ ಕೃಷ್ಣಕೀಲಕ ರತ್ನವನ್ನು ಅದರಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ನಾನು ಈ ಹಿಂದೆಯೂ ಸಹ ತಿಳಿಸಿದ್ದೆ, ಮಹಾಸ್ವಪ್ನೇಶ್ವರಿ ಹೋಮ ಅಂತ. ನೋಡಿ, ಈ ಕೃಷ್ಣಕೀಲಕ ರತ್ನ ಅಮಾವಾಸ್ಯೆ ಶುಕ್ರವಾರದಂದು ಭದ್ರಕಾಳಿ ಹೋಮ ಹಾಗೂ ನಮ್ಮ ಸ್ವಪ್ನೇಶ್ವರಿ ಮಹಾಸ್ವಪ್ನೇಶ್ವರಿ ಹೋಮದಲ್ಲಿ ಎನರ್ಜೈಸ್ ಆಗ್ತಕ್ಕಂತಹ ಕೃಷ್ಣಕೀಲಕ ರತ್ನ ಇದೊಂದು ದಿವ್ಯೌಷಧ ಥರ ಕೆಲಸ ಮಾಡುತ್ತೆ. ಅದ್ಭುತವಾದ ರಕ್ಷಾ ಕವಚ ಥರ ಕೆಲಸ ಮಾಡುತ್ತೆ. ನಿಮಗೆ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಿಮಗೆ ಹಿಡ್ದೇ ಕೆಲಸ ಮಾಡುತ್ತೆ. ಒಂದೇ ಒಂದು ರೂಲ್ಸ್ ಏನೋ ಗೊತ್ತಾ, ಒಮ್ಮೆ ನೀವು ಇದನ್ನು ಬಳಸಿದ್ರೆ ಇದನ್ನು ಇನ್ನೊಬ್ಬರಿಗೆ ಕೊಡುವಂಗಿಲ್ಲ. ನಿಮ್ಮ ಆರಾ, ನಿಮ್ಮ ಒಂದು ಸೂಕ್ಷ್ಮ ಶರೀರಕ್ಕೆ ಇದು ಇದಾದ ಮೇಲೆ ಮತ್ತೆ ಇನ್ನೊಬ್ಬರಿಗೆ ಇದು ಕೊಡುವಂಗೆ, ನಾನು ಇಟ್ಕೊಂಡು ನೀವು ಬಳಸಿದ್ದು ಕೊಡುವಂಗಿಲ್ಲ. ಸೊ ಇದನ್ನು ಮೊದಲೇ ಅವರ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ತೊಗೊಂಡ್ಬಿಡ್ತಕ್ಕಂಥದ್ದು ಬಹಳ ಮುಖ್ಯ. ಮೊದಲೇ ಅವರ ಹೆಸರಲ್ಲಿ ಪೂಜೆ ಮಾಡಿಸ್ಕೊಡ್ಬೇಕು. ಏನಂದರೆ, ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಗೊತ್ತಿಲ್ವಾ ನಿಮ್ಮ ಹೆಸರು ಅಡ್ರೆಸ್ಸು ಅಷ್ಟೇ ಇದ್ದರೂ ಪರವಾಗಿಲ್ಲ, ನಮಗೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿಕೊಂಡು ಹೋಮಕ್ಕೆ ಸಂಕಲ್ಪ ಸೇವೆಗೆ ಕೊಟ್ಬಿಟ್ರಿ ಅಂತಂದರೆ ಅವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗ್ತಕ್ಕಂಥದ್ದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಳಬಹುದಾಗಿರ್ತದೆ. ಆ ಒಂದು ಅವತ್ತಿನ ದಿವಸವೇ ಬೆಳಗ್ಗೆ ಸಂಕಲ್ಪ ಸೇವೆ ಮುಗಿದ ನಂತರ 10 ಗಂಟೆ ನಂತರ ಹೋಮಗಳು ಶುರುವಾಗ್ತದೆ. ಭದ್ರಕಾಳಿ ಹೋಮ, ಸ್ವಪ್ನೇಶ್ವರಿ ಹೋಮ, ಸ್ವಯಂವರ ಪಾರ್ವತಿ ಹೋಮ. ಯಾಕೆಂದರೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು. ಈ ಮಾಟಮಂತ್ರಾದಿಗಳಿಂದಾಗಿ ವಿವಾಹ ಬ್ರೇಕೇಜ್ ಆಗಬಾರ್ದು, ದಾಂಪತ್ಯ ಬ್ರೇಕೇಜ್ ಅಂದರೆ ತೊಂದರೆ ಆಗಬಾರ್ದು. ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಗುರುದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಶನಿಪೀಡೆ ಪರಿಹಾರಕ್ಕೆ ಶನಿಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಪವರ್ಫುಲ್ ಆಗಿರತಕ್ಕಂಥ ಎಲ್ಲ ಹೋಮಗಳನ್ನು ಮಾಡಿ ಈ ವಿಶೇಷವಾದ ಕೃಷ್ಣಕೀಲಕ ರತ್ನವನ್ನು ಅಭಿಮಂತ್ರಣೆ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಸೊ ಶುಕ್ರವಾರ ಹೋಮ ಆಗುತ್ತೆ, ಶನಿವಾರ ಭಾನುವಾರ ರಜಾ ಅನುಕೂಲನ, ಸೋಮವಾರ ದಿವಸ ನಾವು ಎಲ್ಲ ಪ್ರಸಾದಗಳನ್ನು ಕಳಿಸ್ಕೊಡ್ತೇವೆ ಇಲ್ಲಿಂದ. ಅಂತಂದರೆ ನಿಮಗೊಂದು 2-3 ದಿವಸ 4 ದಿವಸ ಕೂಡ ನಿಮಗೆ ಬಂದು ಸೇರ್ತದೆ. ನಿಮಗೆ ಬಂದು ಸೇರಿದ ನಂತರ ನೀವೇನು ಮಾಡಬೇಕು, ಈ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮವನ್ನು ನಿಮ್ಮ ಹಣೆಗಿಟ್ಕೊಳ್ತಕ್ಕಂಥದ್ದು ಹಾಗೂ ಈ ವಿಶೇಷವಾದ ಕೃಷ್ಣಕೀಲಕ ರತ್ನವನ್ನು ನಿಮ್ಮ ಹಾಸಿಗೆಯಲ್ಲಿ ತಲೆದಿಂಬಿನ ಕೆಳಗೆ ಇಟ್ಟುಕೊಳ್ಬೇಕಂಥದ್ದು. ಇದು ಹಿಂಗೆ ನಿಲ್ಸಿಟ್ಕೊಂಡು ಚುಚ್ಕೊಂಡ್ಬಿಡ್ತು ಅಂತ ಹಾಗೆಲ್ಲ ಮಾಡ್ಕೋಬೇಡಿ. ನಿಮ್ಮ ಹಾಸಿಗೆಯ ತಲೆದಿಂಬಿನ ಕೆಳಗಡೆ ಇದನ್ನು ಇಟ್ಕೊಳ್ಳಿ, ಹಿಂಗೆ ಮಲಗಿಸಿ ಇಟ್ಕೊಳ್ಳಿ ಸಾಕು. ಒಂದು ರಾತ್ರಿ ನೀವು ಇದ್ರ ಮೇಲೆ ಮಲಗಿದ್ರಿ ಅಂತಂದರೆ ಇದು ನಿಮ್ಮ ಒಂದು ಆರಾ, ನಿಮ್ಮದೇನು ಸೂಕ್ಷ್ಮ ಶರೀರಕ್ಕೆ ಅದು ಅಡ್ಜಸ್ಟ್ ಆಗಿಬಿಡುತ್ತೆ, ನಿಮಗೆ ರಕ್ಷಣೆಯನ್ನು ಕೊಡ್ತಾ ಇರುತ್ತೆ. ಆದರೆ ಮರುದಿನ ಬೆಳಗ್ಗೆ ನಂಗೆ ತುಂಬ ಚೆನ್ನಾಗಾಯಿತು, ನಂಗೆ ತುಂಬ ಒಳ್ಳೇದಾಯಿತು ಅಂತ ಇದನ್ನು ನೀವು ಮತ್ತೊಬ್ಬರಿಗೆ, ಹೆಂಡ್ತಿಗೋ ಗಂಡಂಗೋ ಮಕ್ಕಳಿಗೋ ಅತ್ತಗೋ ಅಕ್ಕಂಗೆ ತಂಗೆ ಫ್ರೆಂಡ್ಗೆ ಎಲ್ಲ ಇಲ್ಲ, ಯಾರಿಗೆ ಬೇಕು ಅವರ ಹೆಸರು ಮೊದಲೇ ಸಂಕಲ್ಪ ಸೇವೆ ಕೊಟ್ಟು ಅವರು ಒಂದು ತರಿಸ್ಕೊಂಡು ಅವರ ತಲೆದಿಂಬ ಕೆಳಗಡೆ ಅವ್ರು ಇಟ್ಕೊಳ್ಬೇಕು. ಇದು ಒಬ್ಬರದ್ದು ಇನ್ನೊಬ್ಬರು ಬಳಸೋಂಗಿಲ್ಲ. ಇನ್ನೂ ಏನು ಬಳಸೇ ಇಲ್ಲ ಅಂದರೆ ಬೇಕಾದ್ರೆ ನಿಮ್ಮ ಹೆಸರು ಸಂಕಲ್ಪ ಆಗಿದೆ, ಅವ್ರ ಹೆಸರು ಸಂಕಲ್ಪ ಆಗಿದೆ ಅಂದರೆ ಅವ್ರು ಕೊಡ್ಬೋದೇ ವಿನಃ ನೀವು ಒಮ್ಮೆ ನೀವು ಒಂದು ನಿಮ್ಮ ರಾತ್ರಿ ಒಂದು ದಿವಸ ಇದನ್ನ ಇಟ್ಕೊಂಡು ಮಲ್ಕೊಂಡ್ರಿ ಅಂತ ಆದರೆ ಮತ್ತೆ ಇದು ಇನ್ನೊಬ್ರಿಗೆ ಕೊಡೋಕ್ಕೆ ಬರಲ್ಲ. ಅದು ನಿಮಗೆ ಆರಾದಲ್ಲಿ ವ್ಯತ್ಯಾಸ ಆಗಿಬಿಡುತ್ತೆ. ಬಟ್ ನೀವೇ ಇದನ್ನು ಬಳಸಿದಾಗ ನಿಮಗೆ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ಭದ್ರಕಾಳಿ ಹೋಮದಲ್ಲಿ ಅಮಾವಾಸ್ಯೆ ದಿವಸದಲ್ಲಿ ಶುಕ್ರವಾರದಲ್ಲಿ
ಕೃಷ್ಣ ಕೀಲಕ ರತ್ನವನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇರ್ತಕ್ಕಂಥ ಸ್ವಪ್ನೇಶ್ವರಿ ಹೋಮದಲ್ಲಿ ನಿಮ್ಮ ತಲೆ ದಿಮ್ಮ ಕೆಳಗಡೆ ಇದು ಇಟ್ಕೊಂಡು ಮಲ್ಕೊಳ್ತೀರಾ, ನಿಮಗೆ ಒಳ್ಳೆಯ ನಿದ್ರೆ ಬರುತ್ತದೆ. ಯಾವ ಮಾಟ ಮಂತ್ರಗಳ ಸಮಸ್ಯೆ ಇರೋದಿಲ್ಲ, ಸದಾ ಸರ್ವದ ರಕ್ಷಣೆ ಇರ್ತದೆ. ನೀವು ಎಲ್ಲಿ ಬೇಕಾದ್ರೂ ಹೋಗಿ ಇದನ್ನು ಪಾಕೆಟಲ್ಲಿ ತಗೊಂಡು ಹೋಗಿ, ಅಲ್ಲಿ ಇವರು ರಾತ್ರಿ ಇವತ್ತು ಬರಲ್ಲ ಅಂತಂದ್ರೆ ಪಾಕೆಟಲ್ಲಿ ತಗೊಂಡು ಹೋಗ್ಬಿಡಿ. ನೀವು ಎಲ್ಲಿ ಬೇಕಾದ್ರೂ ಮಲಗಿ ತಲೆ ದಿಮ್ಮ ಕೆಳಗಡೆ ಇದನ್ನ ಇಟ್ಕೊಂಡು ಮಲ್ಕೊಂಡ್ಬಿಟ್ರೆ ಒಂದು ರಕ್ಷಣೆ ಇರ್ತದೆ ನಿಮಗೆ. ಅಷ್ಟೇ ಅಲ್ಲ, ಇದನ್ನು ಇಟ್ಕೊಂಡಾಗ ನಿಮಗೆ ಈ ಹಿಂದೆ ನಾನು ವಿಡಿಯೋದಲ್ಲಿ ಹೇಳಿದಂಗೆ ನಾನು ನಾನ್ ವೆಜ್ ತಿನ್ನಬಾರ್ದು, ನಾನು ಅಲ್ಲಿ ಹೋಗಬಾರ್ದು, ಇಲ್ಲಿ ಹೋಗಬಾರ್ದು, ಮತ್ತೊಂದು ಇನ್ನು ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಇದು ಹಾಸಿಗೆಯಲ್ಲಿರ್ತದೆ ಅಷ್ಟೇ, ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇಲ್ಲ. ಇದಕ್ಕೆ ನಾವು ಎನರ್ಜೈಸ್ ಮಾಡಿ ಕೊಡ್ತೇವೆ, ನೀವು ತಲೆ ದಿಮ್ಮ ಕೆಳಗಡೆ ಇಟ್ಕೊಂಡು ಮಲ್ಕೊಂತೀರಾ. ನಿಮ್ಗೆ ಯಾವ ನೆಗೆಟಿವ್ ಎನರ್ಜೀಸ್ ನಿಮಗೆ ತಾಗದಂಗೆ ಇದು ನೋಡ್ಕೊಳ್ತದೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬೇಕು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ಅಭಿಮಂತ್ರಿತ ಕೃಷ್ಣ ಕೀಲಕ ರತ್ನ, ಅದ್ಭುತವಾದ ರತ್ನ ಇದು. ಸೊ ಇದನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡ್ತೇವೆ. ಸೊ ಸ್ಕ್ರೀನ್ ಕಾಣೋ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆ ನಿಮ್ಮ ಹೆಸರು ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಈಗ ನಾನು ಆ ಪವರ್ಫುಲ್ ಆಗಿರತಕ್ಕಂಥ ಭದ್ರಕಾಳಿಯ ಒಂದು ಮಂತ್ರ ಸ್ತೋತ್ರವನ್ನು ಸಹ ಹೇಳ್ತೇನೆ. ಅದನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳೋಕ್ಕೆ ಸಾಧ್ಯವಾದರೆ ಕೇಳಿಸ್ಕೊಳ್ಳಿ. ಖಂಡಿತ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಇಲ್ಲ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಭದ್ರಕಾಳಿಯೈ ನಮಃ ಅಂತ ಕಮೆಂಟ್ ಮಾಡಿ. ಇಲ್ಲಿ ತನಕ ನೀವು ವಿಡಿಯೋ ನೋಡಿದ್ರೆ ಅಂತ ನನಗೂ ಗೊತ್ತಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಭದ್ರಕಾಳ್ಯೈ ನಮಃ. ಓಂ ಗಲದ್ರಕ್ತಮುಂಡಾವಲೀಕಂಠಮಾಲಾ ಮಹೋಘೋರರಾವಾ ಸುದಂಷ್ಟ್ರಾಕರಾಲಾ ವಿವಸ್ತ್ರಾಶ್ಮಶಾನಾಲಯ ಮುಕ್ತಕೇಶಿ ಮಹಾಕಾಲಕಾಮಾಕುಲಕಾಲಿಕೇಯಂ. ಭುಜೆ ವಾಮಯುಗ್ಮೆ ಶಿರೋಸಿಂ ದಧಾನಾ ವರಂ ದಕ್ಷ್ಮಯುಗ್ಮೆ ಭಯಂ ವೈ ತಥೈವ. ಸುಮಧ್ಯಾಪಿ ತುಂಗಸ್ತನಾಭಾರನಮ್ರಾ ಲಸದ್ರಕ್ತಸೃಗ್ದ್ವಯಾ ಸುಸ್ಮಿತಾಸ್ಯ. ಶವದ್ವಂದ್ವಕರ್ಣಾವತಂಸಾ ಸುಕೇಶಿ ಲಸತ್ಪ್ರೇತಪಾಣಿಂ ಪ್ರಯುಕ್ತೈಕಕಾಂಚೀ. ಶವಾಕಾರಮಂಚಾಧಿರೂಢಾ ಶಿವಾಭಿಶ್ಚತುರ್ದಿಕ್ಷು ಶಬ್ದಾಯಮಾನೇಭಿರಾಜೆ. ವಿರಂಚ್ಯಾದಿದೇವಾಸ್ತ್ರಯಸ್ತೆ ಗುಣಾಸ್ತ್ರೀನ್ ಸಮಾರಾಧ್ಯ ಕಾಲೀಂ ಪ್ರಧಾನಾ ಬಭೂಭುಃ. ಅನಾದಿಂ ಸುರಾದಿಂ ಮಖಾದಿಂ ಭವಾದಿಂ ಸ್ವರೂಪಂ ತ್ವದೀಯಂ ನ ವಿಂದಂತಿ ದೇವಾಃ. ಜಗನ್ಮೋಹನೀಯಂ ತು ವಾಗ್ವಾದಿನೀಯಂ ಸುಹೃತ್ಪೋಷಣೀ ಶತ್ರುಸಂಹಾರಣೀಯಂ. ವಚಸ್ತಂಭನೀಯಂ ಕಿಮುಚ್ಚಾಟನೀಯಂ ಸ್ವರೂಪಂ ತ್ವದೀಯಂ ನ ವಿಂದಂತಿ ದೇವಾಃ. ಇಯಂ ಸ್ವರ್ಗದಾತ್ರಿ ಪುನಃ ಕಲ್ಪವಲ್ಲಿ ಮನೋಜಾಸ್ತು ಕಾಮಾನ್ ಯಥಾರ್ಥಂ ಪ್ರಕುರ್ಯಾತ್. ತಥಾ ತೇ ಕೃತಾರ್ಥಾ ಭವಂತೀತಿ ನಿತ್ಯಂ ಸ್ವರೂಪಂ ತ್ವದೀಯಂ ನ ವಿಂದಂತಿ ದೇವಾಃ. ಸುರಾಪಾನಮತ್ತಾ ಸುಭಕ್ತಾನುರಕ್ತಾ ಲಸತ್ಪೂತ ಚಿತ್ತೆ ಸದಾ ವಿರ್ಭವತ್ತೆ. ಜಪಧ್ಯಾನ ಪೂಜಾ ಸುಧಾ ಧೌತ ಪಂಕಾ ಸ್ವರೂಪಂ ತ್ವದೀಯಂ ನ ವಿಂದಂತಿ ದೇವಾಃ. ಚಿದಾನಂದಕಂದಂ ಹಸನ್ಮಂದಮಂದಂ ಶರಶ್ಚಂದ್ರಕೋಟಿ ಪ್ರಭಾಪುಂಜಬಿಂಬಂ. ಮುನೀನಾಂ ಕವೀನಾಂ ಹೃದಿ ದ್ಯೋತಯಂತಂ ಸ್ವರೂಪಂ ತ್ವದೀಯಂ ನ ವಿಂದಂತಿ ದೇವಾಃ. ಮಹಾಮೇಘಕಾಲಿ ಸುರಕ್ತಾಪಿ ಶುಭ್ರಾ ಕದಾಚಿತ್ ವಿಚಿತ್ರಾಕೃತಿರ್ಯೋಗಮಾಯಾ. ನ ಬಾಲಾ ನ ವೃದ್ಧಾ ನ ಕಾಮಾತುರಾಪಿ ಸ್ವರೂಪಂ ತ್ವದೀಯಂ ನ ವಿಂದಂತಿ ದೇವಾಃ. ಕ್ಷಮಸ್ವಾಪರಾಧಂ ಮಹಾಗುಪ್ತಭಾವಂ ಮಯಾ ಲೋಕಮಧ್ಯೆ ಪ್ರಕಾಶೀಕೃತಂ ಯತ್. ತವ ಧ್ಯಾನಪೂತೇನ ಚಾಪಲ್ಯಭಾವಾತ್ ಸ್ವರೂಪಂ ತ್ವದೀಯಂ ನ ವಿಂದಂತಿ ದೇವಾಃ. ಯದಿ ಧ್ಯಾನಯುಕ್ತೋ ಪಠೇದ್ಯೋ ಮನುಷ್ಯಃ ಸದಾ ಸರ್ವಲೋಕೆ ವಿಶಾಲೋ ಭವೇಚ್ಚ. ಗೃಹೇ ಚಾಷ್ಟಸಿದ್ಧರ್ಮೃತೆ ಚಾಪಿ ಮುಕ್ತಃ ಸ್ವರೂಪಂ ತ್ವದೀಯಂ ನ ವಿಂದಂತಿ ದೇವಾಃ. ಇತಿ ಶ್ರೀ ಶಂಕರಾಚಾರ್ಯ ವಿರಚಿತಂ ಕಾಳಿಕಾಷ್ಟಕಂ ಸಂಪೂರ್ಣಂ. ಶ್ರೀ ಜಗದಂಬಾರ್ಪಣಮಸ್ತು.